ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕಲಿಯುಗದ ಆರಾಧ್ಯ ದೈವ, ಕಲಿಯುಗದ ಕಾಮಧೇನುವೇ ಆಗಿರುವ ಶ್ರೀ ಗುರು ರಾಘವೇಂದ್ರ ರಾಯರ ಜೀವನ ಚರಿತ್ರೆಯ ಕಥಾಮೃತವನ್ನು ನಮ್ಮ ಚಾನಲ್ನಲ್ಲಿ ಹಂತವಾಗಿ ಹೇಳೋ ಒಂದು ಸಣ್ಣ ಪ್ರಯತ್ನನ ಮಾಡಿದ್ದೀವಿ. ದಯವಿಟ್ಟು ಈ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊತೀನಿ. ಈ ಒಂದು ರಾಯರ ಜೀವನ ಚರಿತ್ರೆನ ಹೇಳೋ ಮತ್ತು ಕೇಳೋ ಎಲ್ರಿಗೂ ಕೂಡ ಆ ರಾಯರು ಆಶೀರ್ವಾದ ನೀಡಲಿ ಅಂತ ಅವ್ರ ಹತ್ರ ಕೇಳ್ಕೊತಾ ಅವರ ಒಂದು ಜೀವನ ಚರಿತ್ರೆನ ಆರಂಭಿಸೋಣ ಬನ್ನಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಮಹಾವಿಷ್ಣುವಿನ ಆರಾಧಕರಾಗಿ ವೈಷ್ಣವ ಧರ್ಮವನ್ನು ಅನುಸರಿಸಿದವರು ಮತ್ತು ಹಿಂದೂ ಧರ್ಮದ ಬ್ರಾಹ್ಮಣ ಮಾಧ್ವ ಸನ್ಯಾಸಿಗಳಲ್ಲಿ ಪ್ರಮುಖರಾದಂಥವರು. ಅವರು ಮಧ್ವಾಚಾರ್ಯರ ಅನುಯಾಯಿಯಾಗಿ ಮಧ್ವ ಮತದ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರಾಗಿದ್ದಾರೆ. ಇಂತಹ ಗುರು ರಾಘವೇಂದ್ರರು ರಾಯರೆಂದೇ ಲೋಕಪ್ರಸಿದ್ಧಿಯಾಗಿದ್ದಾರೆ. ಅಂತಹ ಗುರುವರ್ಯರ ಮೂಲ ಯಾವುದು, ಹೇಗೆ ಮತ್ತು ಏನು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಕಲಿಯುಗದ ಕಾಮಧೇನು ಅಂದರೆ ಗುರು ಶ್ರೀ ರಾಘವೇಂದ್ರರು. ಇಂದಿಗೂ ಅವರನ್ನು ನಂಬಿ ಬರುವಂಥ ಭಕ್ತರಿಗೆ ಅಭಯವನ್ನಿತ್ತು ಆಶೀರ್ವದಿಸುವಂಥ ಕರುಣಾಳು ಅಂದರೆ ಅದು ರಾಯರು ಮಾತ್ರ. ಗುರುಗಳ ಬಳಿ ಕಷ್ಟಗಳನ್ನು ಯಾವತ್ತೂ ಹೇಳಬಾರ್ದು, ಬದಲಾಗಿ ನನ್ನೆಲ್ಲ ಕಷ್ಟಗಳಿಗೂ ಗುರುರಾಯರಿದ್ದಾರೆ ಎಂದು ಬೇಡಿಕೋ ಎಂಬ ಮಂತ್ರಾಲಯದ ಸೂಕ್ತಿಯಂತೆ ರಾಯರು ಎಂದಿಗೂ ಯಾರನ್ನು ಕೈಬಿಟ್ಟವರಲ್ಲ. ಇಂದಿಗೂ ತನ್ನ ಮಕ್ಕಳಂತೆ ಪೊರೆಯುತ್ತಿದ್ದಾರೆ. ನಿಜಕ್ಕೂ ರಾಯರ ಈ ಮಹಿಮೆ ಅಪಾರವಾದದ್ದು. ಇಂದಿಗೂ ಪಂಚಭೂತಗಳಲ್ಲಿ ಜೀವಂತವಾಗಿರುವ ರಾಯರು ಮೂಲತಃ ಸತ್ಯಯುಗದಲ್ಲಿ ಜೀವಿತವಾಗಿದ್ದ ಶಂಕುಕರ್ಣನೆಂಬ ಶ್ರೀಹರಿಯ ಪರಮಭಕ್ತರು. ಹಾಗೂ ರಾಯರು ಶಂಕುಕರ್ಣನ ಕೊನೆಯ ಅವತಾರವೆಂದೇ ಹೇಳಲಾಗುತ್ತದೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಯಾರು ಈ ಶಂಕುಕರ್ಣ ಮತ್ತು ಶಂಕುಕರ್ಣ ಕಲಿಯುಗದಲ್ಲಿ ರಾಘವೇಂದ್ರರಾಗಿ ಅವತರಿಸಿದ್ದೇಕೆ ಎಂಬುದನ್ನು ತಿಳಿದುಕೊಳ್ಳೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.